ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಅಮ್ಮು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇದ್ದೀನಿ. ಸೊ ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಅದು ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಒಂದು ಐಟಮ್ ಅಂತಲೇ ಹೇಳ್ಬೋದು. ಚಿಕ್ಕಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ಐಟಮ್ ಮಾತ್ರ ನೀವು ಮನೇಲಿ ಮಾಡಿಬಿಟ್ಟು ಮಕ್ಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ಇದರಲ್ಲಿ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇರೋದು. ಆ 3 ಇಂಗ್ರೀಡಿಯೆಂಟ್ಸು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು, ನಮ್ಗಳಿಗೂ ಒಳ್ಳೆಯದು. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 1 ಬೌಲ್ ಕಡಲೆಬೀಜ ತೊಗೊತಿದ್ದೀನಿ ನಾನಿಲ್ಲಿ. ಒಂದು ಪ್ಯಾನ್ಗೆ ಆ ಕಡಲೆಬೀಜನ ಹಾಕಿ, ಅದಾದಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು. ಅಂದರೆ ಫುಲ್ಲು ಬ್ಲ್ಯಾಕ್ ಆಗೋ ಥರ ಎಲ್ಲ ಹುರ್ಕೋಬೇಡಿ, ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು ಲೈಟಾಗಿ. ಹಸಿ ವಾಸನೆ ಹೋಗಿರಬೇಕು, ಬಟ್ ಯಾವುದೇ ಥರ ಅದು ಸೀದೋಗಿರಬಾರ್ದು. ಆ ಥರ ನೋಡ್ಕೊತ ಕೈ ಆಡಿಸಿ ಹುರ್ಕೊಳ್ಳಿ. ಅದನ್ನು ನೀವು ಹೇಗೆ ಹುರ್ಕೊತೀರಾ ಅನ್ನೋದ್ರ ಮೇಲೂ ಸಮೇತ ಚಿಕ್ಕಿ ಡಿಪೆಂಡ್ ಆಗಿರುತ್ತೆ, ಅಂದರೆ ಅದು ಫ್ಲೇವರ್ ಡಿಪೆಂಡ್ ಆಗಿರುತ್ತೆ. ಸೊ ನೀವು ನೀಟಾಗಿ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಹುರ್ಕೊಳ್ಳಿ. ನಾನಿಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ಏನು ಗೊತ್ತಾ, ಒಡೆದೋಗಿರೋದು 2 ಭಾಗ ಆಗಿರುತ್ತಲ್ಲ ಕಡಲೆಬೀಜ, ಆ ಥರ ಕಡಲೆಬೀಜ ತೊಗೋಬೇಡಿ. ಈಗ ಇದಾಗಿದೆ. ನಮಗೆ ಹೇಗೆ ಗೊತ್ತಾಗಬೇಕು ಅಂತ ಅಂದರೆ, ಒಂದು ಕಡಲೆಬೀಜ ತೊಗೊಂಡು ನಾವು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸಿಪ್ಪೆ ಬಿಡಬೇಕು. ಆ ಥರ ಆಗಿದೆ ಅಂತ ಅಂದಾಗ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದು ಪ್ಲೇಟ್ಗೆ ಅದನ್ನು ಎತ್ತಿಟ್ಕೊಂಡು ಆರಕ್ಕೆ ಬಿಡಬೇಕು. ಅದು ಗಾಳಿಗೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಾದಮೇಲೆ ನೀಟಾಗಿ ಆ ಸಿಪ್ಪೆ ಎಲ್ಲ ನೀಟಾಗಿ ಬಿಡತ್ತೆ. ಸೊ ಆರಿಸ್ಬಿಟ್ಟು ನೀವು ಸಿಪ್ಪೆ ತೆಗೀರಿ, ಹಂಗೆ ತೆಗಿಯೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಹಸಿ ಇರುತ್ತೆ. ಆರಿದ್ರೆ ಸ್ವಲ್ಪ ಸಿಪ್ಪೆ ನೀಟಾಗಿ ಬಿಡತ್ತೆ. ಈಗ ನಾನು ಆರಿಸಿ ಸಿಪ್ಪೆ ತೆಗಿತಾ ಇದ್ದೀನಿ. ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೇ ಸಿಪ್ಪೆ ಬಿಡತ್ತೆ. ಇಲ್ಲ ಅಂತ ಅಂದರೆ ಒಂದು ಬಟ್ಟೆ ಇರುತ್ತಲ್ಲ, ಬಟ್ಟೆಗೆ ಹಾಕ್ಬಿಟ್ಟು ಉಜ್ಜಿದ್ರೂ ಸಿಪ್ಪೆ ಬಿಡುತ್ತೆ. ನೀಟಾಗಿ ಸಿಪ್ಪೆ ತಗೊಳ್ಳಿ. ಒಂದ್ರಲ್ಲೂ ಸಿಪ್ಪೆ ಇರಬಾರ್ದು. ಆ ಥರ ನೀಟಾಗಿ ಯಾವುದ್ರಲ್ಲೂ ಇರಬಾರ್ದು. ಆ ಥರ ನೀಟಾಗಿ ಸಿಪ್ಪೆ ಬಿಡಿಸ್ಕೊಳ್ಳಿ. ಬಿಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಥರ ನೀಟಾಗಿ ಬಿಡಿಸ್ಕೊತ ಬನ್ನಿ. ಈಗ ನೋಡ್ಬೋದು, ನಾನಿಲ್ಲಿ ಸಿಪ್ಪೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ಆಮೇಲಿಂದ ಇದರಲ್ಲಿ ಏನು ಗೊತ್ತಾ, 2 ಭಾಗ ಆಗಬೇಕು, 2ರಿಂದ 3 ಭಾಗ ಆಗಬೇಕು ಕಡಲೆಬೀಜ. ಈ ಉಂಡೆ ಇರುತ್ತಲ್ಲ, ಆ ಥರ ಉಂಡೆ ಇರಬಾರ್ದು. ಯಾಕೆ ಅಂತ ಅಂದರೆ, ಚಿಕ್ಕಿಯಲ್ಲಿ ಉಂಡೆ ಅಂತ ಇದ್ದರೆ ಅಂತ ಅಂದರೆ ಸ್ವೀಟ್ನೆಸ್ ಕಮ್ಮಿ ಅಂದರೆ ಸಿಗಲ್ಲ. ಒಂದು ಕಡೆ ತುಂಬ ಕಡಲೆಬೀಜನೇ ತಿಂದಂಗಿರುತ್ತೆ, ಇನ್ನೊಂದು ಸೈಡಲ್ಲಿ ಬರೀ ಫುಲ್ಲು ಬೆಲ್ಲ ತಿಂದಂಗಿರುತ್ತೆ. ಸೊ ಅದಕ್ಕೆ ಆ ಥರ ಮಾಡಬಾರ್ದು. ಒಂದು 2-3 ಭಾಗ ಆಗಬೇಕು ಅಂತ ಹೇಳ್ಬಿಟ್ಟು ಕುಟ್ಟಿ ಆ ಥರ. ಈಗ ನೋಡಿ ನೀವು, ಅಲ್ಲಿ 2-3 ಭಾಗ ಆಗಿದೆ, ಯಾವುದೂ ಉಂಡೆ ಇಲ್ಲ. ಇವಾಗ ನಾವು ಒಂದು ಪ್ಯಾನ್ಗೆ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಸಮ ತೊಗೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಸ್ವೀಟ್ ಜಾಸ್ತಿ ಆಗಿಬಿಡತ್ತೆ. ಸೊ ನಾನಿಲ್ಲಿ 3/4 ಕಪ್ ತೊಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೇ 1/4 ಕಪ್ಪಷ್ಟು ನೀರು ಹಾಕಿ. ಬೆಲ್ಲ ಎಷ್ಟು ತೊಗೊಂಡಿರ್ತೀರಲ್ಲ ಅದರಲ್ಲಿ 1/4 ಕಪ್ಪಷ್ಟು ನೀರು ಹಾಕಿ. ಅದಕ್ಕೆ ನೀರು ಹಾಕ್ಬಿಟ್ಟು ಬೆಲ್ಲ ಕರಗೋ ತನಕ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿ. ಯಾಕೆ ಅಂತ ಅಂದರೆ, ಈ ಥರ ಮಾಡೋದು ಡೈರೆಕ್ಟಾಗಿ ಯೂಸ್ ಮಾಡ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು. ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಏನು ಗೊತ್ತಾ, ಬೆಲ್ಲದಲ್ಲಿ ಕೊಳೆ ಇರುತ್ತೆ, ಅಂದರೆ ಅದರೊಳಗಡೆ ಕಲ್ಲು ಕಸ ಏನೇನೋ ಇರುತ್ತೆ. ಈಗ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದು ಪ್ಲೇಟಿಗೆ ತುಪ್ಪ ಹಚ್ತಾ ಇದ್ದೀನಿ. ಯಾಕೆ ಅಂತಂದರೆ, ನಾವು ಕಡಲೆಬೀಜದ್ದು ಮಿಕ್ಸ್ ಮಾಡಾದಮೇಲೆ ಅಂಟಬಾರ್ದು, ಪ್ಲೇಟಿಗೆ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ನೀವು ತುಪ್ಪ ಇಲ್ಲ ಅಂತ ಅಂದರೆ ಆಯಿಲ್ ಸಮೇತ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಯೂಸ್ ಮಾಡಿದ್ರೂ ಸ್ವಲ್ಪ ಕೆಳಗಡೆ ಅಂದರೆ ಟೇಸ್ಟಾಗಿರುತ್ತೆ, ಒಂದು ಲೇಯರ್ ನೀಟಾಗಿ ಅಂಟ್ಕೊಳುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ತುಪ್ಪ ಹಚ್ಕೊತಾ ಇದ್ದೀನಿ. ಎಣ್ಣೆ ಸಮೇತ ಯೂಸ್ ಮಾಡ್ಬೋದು. ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಚಪಾತಿ ಲಟ್ಸೋದಿರುತ್ತೆ ಅಲ್ವಾ, ಅದರಲ್ಲಿ ಲಟ್ಟಿಸ್ಕೊತೀನಿ, ಅಂದರೆ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ. ಸೊ ಅದಕ್ಕೆ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಸಮೇತ ತುಪ್ಪ ಹಚ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಬೆಲ್ಲ ಕರಗಿದೆ. ನಾನು ಕಡಲೆಬೀಜ ಹುರ್ಕೊಂಡೆ ಅಲ್ವಾ, ಆ ಪ್ಯಾನಿಗೆ ನಾನೀಗ ಸೋಸ್ಕೊತಾ ಇದ್ದೀನಿ.
ಎಷ್ಟು ಇಂಪ್ಯೂರಿಟೀಸ್ ಇದೆ ಅಂತ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಆಮೇಲೆ ಬೆಲ್ಲನ ಡೈರೆಕ್ಟಾಗಿ ಯೂಸ್ ಮಾಡಿದರೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡಿದರೆ ನಾನು ಅಷ್ಟು ಇಂಪ್ಯೂರಿಟೀಸ್ನ ನಾವು ಹಂಗೆ ತಿಂತಾಯಿದ್ವಿ. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಲೈಟಾಗಿ ಅಂದರೆ ಬೆಲ್ಲ ಕರಗೋ ತನಕ ಬಿಸಿ ಮಾಡಿಕೊಂಡು ಆಮೇಲಿಂದ ನಾವು ಈ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಆ ಕಸ ಎಲ್ಲ ಫುಲ್ಲು ತಿಂದುಬಿಡ್ತೀವಿ ನಾವು, ನಮಗೆ ಗೊತ್ತಾಗಲ್ಲ ಅಲ್ವಾ ಅದು ಅಷ್ಟು ಕಸ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನಿಮಗೂ ಸಮೇತ. ಇದು ಇವಾಗ ಪಾಕ ಬರಬೇಕು ಅಂತಂದರೆ, ಪಾಕ ಅಂದರೆ ಗಟ್ಟಿ ಪಾಕ ಬರಬೇಕು. ಇದು ಎಳೆ ಪಾಕ ಅಲ್ಲ, ಗಟ್ಟಿ ಪಾಕ ಬರಬೇಕು. ಗಟ್ಟಿ ಪಾಕ ಬರೋ ತನಕ ಬೆಲ್ಲನ ಕುದಿಸ್ಕೊಳ್ಳಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಹೆಂಗೆ ಅಂತ ಅಂದರೆ ಕಲರ್ ಚೇಂಜ್ ಆಗುತ್ತೆ ಅದು. ಈಗ ಲೈಟ್ ಬ್ರೌನ್ ಕಲರ್ ಇದೆಯಲ್ವ, ಅದು ಡಾರ್ಕ್ ಕಲರ್ ಆಗುತ್ತೆ. ಈ ಟೈಮಲ್ಲಿ ನಾನು ಇಲ್ಲಿ 1 ಸ್ಪೂನ್ನ ತುಪ್ಪ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಶೈನಿಂಗ್ ಬರುತ್ತೆ, ಅಂದರೆ ಬೆಲ್ಲ ಶೈನಿಂಗ್ ಬರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಈ ಗಟ್ಟಿ ಪಾಕ ಹೇಗೆ ಬರೋದು ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು ಅಂತ ಅಂದರೆ, ಈ ಥರ ಒಂದು ನೀರಿಗೆ ಬೆಲ್ಲ ಆ ಪಾಕ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು 5ರಿಂದ 10 ಸೆಕೆಂಡ್ ಬಿಟ್ಟಾದಮೇಲೆ ನೀವು ಅದನ್ನು ಎತ್ತಿಬಿಟ್ಟು ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗಬೇಕು, ಆವಾಗ ಬೆಲ್ಲ ಪಾಕ ಬಂದಿದೆ ಅಂತ. ಇಲ್ಲಿ ಇವಾಗ ನಂದು ಬೆಲ್ಲ ಪಾಕ ಬಂದಿದೆ ಆಲ್ರೆಡಿ. ಸೊ ಹಿಂಗೆ ಬಂದಾಗ ಇಲ್ಲಿಂದ ನೀವು ಎಷ್ಟು ಬೇಗ ಮಾಡ್ಕೋಬೇಕು ಅಂದರೆ 1 ನಿಮಿಷದಲ್ಲಿ ಇಡೀ ಪ್ರೋಸೆಸ್ನ ಮುಗಿಸ್ಬಿಡಬೇಕು. ನಾನು ಇವಾಗ ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜ ಹಾಕ್ಬಿಟ್ಟು ಟರ್ನ್ ಮಾಡಬೇಕು, ಅಂದರೆ ಫುಲ್ ಮಿಕ್ಸ್ ಆಗಬೇಕು ಅದರೊಳಗಡೆ. ಕಡಲೆಬೀಜ ಬೆಲ್ಲ 2 ಒಂದಾಗಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಬೇಗ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡತ್ತೆ. ಸೊ ಕೈ ಬಿಡದೆ ಪಟ ಅಂತ ಮಾಡ್ಕೊಂಬಿಟ್ಟು, ನಾನಿಲ್ಲಿ ಆವಾಗಲೇ ತುಪ್ಪ ಹಚ್ಚಿ ಇಟ್ಕೊಂಡಿದ್ನಲ್ಲ ಆ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಆ ಲಟ್ಟಣಿಗೆ ಇದೆಯಲ್ಲ, ಲಟ್ಟಣಿಗೆಯಲ್ಲಿ ಸಮಾನವಾಗಿ ಎಷ್ಟು ಸಮಾನ ಅಂದರೆ ಎಷ್ಟು ದಪ್ಪ ಬರಬೇಕು ನನಗೆ ಅಷ್ಟು ದಪ್ಪಕ್ಕೆ ನಾನು ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡಾದಮೇಲೆ ನೀವೇನು ಮಾಡ್ತೀರಾ ಅಂದರೆ, ಈ ಲಟ್ಟಿಸ್ಕೊಂಡಾದ್ಮೇಲೆ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅಂತಂದರೆ ಯಾವ ಥರ ಅಂದರೆ, ಒಂದು ಚಾಕು ತೊಗೊಂಡ್ಬಿಟ್ಟು ಒಂದು ಚಾಕು ಹೆಲ್ಪಿಂದ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ ಬಾಕ್ಸ್ ಶೇಪ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಅಂದರೆ ಬಿಸಿ ಇರತ್ತೆ ಅಲ್ವಾ, ಅದಕ್ಕೆ ಬೇಗ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಆರೋಗ್ಬಿಟ್ರೆ ಮತ್ತೆ ಅದು ಶೇಪ್ಲೆಸ್ ಆಗಿ ಕಟ್ ಆಗುತ್ತೆ, ಕಟ್ ಮಾಡೋಕ್ಕೆ ಬರಲ್ಲ ನಮ್ಗೆ ಅವಾಗ. ಹೆಂಗಂದ್ರೆ ಹಂಗೆ ಕಟ್ ಆಗಿಬಿಡುತ್ತೆ. ಸೊ ಇವಾಗ ಮಾರ್ಕ್ ಮಾಡ್ಕೊಂಡಿದ್ರೆ ಮಾತ್ರ ಆ ಮಾರ್ಕಿಗೆ ನೀಟಾಗಿ ಕಟ್ ಆಗ್ತಾ ಬರುತ್ತೆ. ಇದನ್ನು ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಅಟ್ಲೀಸ್ಟ್ ಒಂದು 2 hours ಆದರೂ ಎತ್ತಿಟ್ಬಿಡಿ. ಆವಾಗಲೇ ಮುರಿಯೋಕ್ಕೆ ಹೋಗ್ಬೇಡಿ. ಒಂದು 2 hours ಅದು ಸೆಟ್ಟಾಗಿ ಆರಿದ ಮೇಲೇ ನೀವು ಅದನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಂಟುತ್ತೆ, ಫುಲ್ ಪ್ರೆಸ್ ಮಾಡಿ ಮಾರ್ಕ್ ಮಾಡ್ಕೋಬೇಡಿ, ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಅಂದರೆ ಗೀಟ್ ಬಿದ್ದಿರೋ ಥರ. ಈಗ ನಾನು 2 hours ಆದಮೇಲೆ ಯಾವ ಥರ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಇವಾಗ ಮುರಿತಾ ಇದ್ದೀನಿ, ಯಾವ ಥರ ಕಟ್ಟಾಗ್ತಾ ಇದೆ ನೋಡಿ ನೀವೇ. ಲೈನಿಗೆ ನೀಟಾಗಿ ಕಟ್ಟಾಗ್ತಾ ಇದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ಚಿಕ್ಕಿ. ಸೊ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಇದು ರೆಸಿಪಿ ಚೆನ್ನಾಗಿದೆ. ಸೊ ಪ್ಲೀಸ್ ಹೀಗೇನೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಇದೇ ಥರ ಹೊಸ ವೀಡಿಯೋಗೋಸ್ಕರ ನಿಮ್ಮ ಹೆಲ್ಪ್ ಸಪೋರ್ಟ್ ನನಗೆ ಬೇಕೇ ಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅಮ್ಮು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ನನಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದೇ ಥರ ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು. ಎಲ್ಲ ವೀಡಿಯೋಸ್ನೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.